ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಪೂಜಾ ಪ್ರಿಯು ವ್ಲಾಗ್ಸ್. ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಟೈಮ್ ಬಂದು 8:32 ಆಗಿದೆ. ಇವತ್ತು ಸಂಡೇ ವ್ಲಾಗು. 8:32ಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು, ಅದಕ್ಕೆ ಎಲ್ಲ ಇನ್ನೂ ಮನೇನು ಕ್ಲೀನ್ ಇನ್ನೂ ಮಾಡಿಲ್ಲ, ಮಾಡಬೇಕು ಇವಾಗ. ಕಸ ಗುಡಿಸಿ ಒರೆಸಿ ಇನ್ನೂ ಬೆಳಗಲಿಲ್ಲ, ಏನೂ ಮಾಡಲಿಲ್ಲ, ಅಡುಗೆನೂ ಮಾಡಲಿಲ್ಲ. ಇನ್ನೂ ಬೇಗ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸ್ವಲ್ಪ ಹೊರಗಡೆ ಹೋಗಬೇಕು, ಎಲ್ಲಿ ಅಂತ ನೀವೇ ನೋಡಿ, ಸಿಗ್ತೀನಿ ಆಮೇಲೆ. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೋ, ಅಂದರೆ ಇನ್ನೂ ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ. ಎದ್ದಿದ ತಕ್ಷಣ ಚಾಪೆ ಎಲ್ಲ ಎತ್ತಾಕ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಏನು ಮಾಡೋದು ಅಂತ ಗೊತ್ತಿರಲಿಲ್ಲ, ಆದರೆ ಬೇಗ ಯಾವುದಾಗೋದು ಅಂತ ಹೇಳ್ಬಿಟ್ಟು ಪುಳಿಯೋಗರೆನೇ ಮಾಡಿದೆ. ಅನ್ನ ಮತ್ತು ಪುಳಿಯೋಗರೆ ಗೊಜ್ಜು ಎಲ್ಲ ಆಯಿತು, ಅಡುಗೆ ಮಾತ್ರ ಬೇಗ ಆಯಿತು. ಇನ್ನು ಬೇಗ ಕೆಲಸ ಆಗಲಿ, ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಬೆಳಗ್ತಾ ಇದ್ಲು. ನಾನು ಬೆಳಿಗ್ಗೆ ಕೊಡ್ತೀನಿ ಬಾ ಅಂದರೆ ಬೇಡ. ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಅಂತರಳ್ಳಿ ಬೆಟ್ಟಕ್ಕೆ. ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಸವನ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಆದರೆ ಬಸ್ ಮಿಸ್ ಆಗಿ ಲಾಸ್ಟಲ್ಲಿ ಅಂತರಳ್ಳಿ ಬೆಟ್ಟಕ್ಕೆ ಬಂದಿದ್ದೀವಿ. ಪೂಜೆ ಅಂತೂ ಸಕ್ಕದಾಗಾಯಿತು. ಮೇಲಿಂದ ಇಳಿದು ಬರಬೇಕಾದ್ರೆ ಕ್ಲಿಪ್ಸ್ ಎಲ್ಲ ತಗೊಂಡಿದ್ದು. ನಾವು ಬಂದಾಗಲೇ ಅಂತರಳ್ಳಿ ಬೆಟ್ಟಕ್ಕೆ ಒಂದು 5 ಗಂಟೆ ಆಗಿತ್ತು. ಸೊ ಪೂಜಾರಿಗಳು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೋ, ಬಟ್ ಹೆಂಗೋ ನಮ್ಮ ಅದೃಷ್ಟಕ್ಕೆ ಇದ್ದರೂ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಮೇಲಿಂದ ಬರಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದು. ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಹೆಬ್ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಆದರೆ ಬಸ್ಸು ಟೈಮಿಂಗ್ಸ್ 4:15 5 ಗಂಟೆಗೆ ಅಂತ ಹೇಳಿದ್ರು. ಸೊ ಈ ಕಡೆಯಿಂದ ಹೋಗಿ ದರ್ಶನ ಮಾಡಿಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿಗೆ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಬೇಗ ಬಸ್ ಹೊರಟೋಯ್ತದೆ ಅಂದ್ಬಿಟ್ಟು ಬೇಗ ಇಳಿತಾ ಇದ್ದೀವಿ. ಇಳ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ನನ್ನ ತಂಗಿಯ 1-2 ರೀಲ್ಸ್ ಮಾಡಿಸ್ಬಿಟ್ಟು ಆಮೇಲೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ.